ಸತ್ಯ ಹೇಳಬೇಕು ಅಂದರೆ ಸಂಕೋಚ ಆಗತ್ತೆ. 10,000ಕ್ಕೂ ಹೆಚ್ಚು ಜನ ಸೇರಿಸ್ತಾರಂತೆ ಮದುವೆಗೆ. ಅದೃಷ್ಟ ಮಾಡಿದ್ರಿ ಬಿಡಿ, ಹಿಂದೆ ಯಾರ ಮದುವೆನೂ ಇಷ್ಟು ಅದ್ಧೂರಿಯಾಗಿ ಆಗಿಲ್ಲ. ಆ ಸಂಭ್ರಮಕ್ಕೆ ತಕ್ಕ ಹಾಗೆ ಎಲ್ಲನೂ ಆಗ್ಬೇಕಲ್ವಾ? ನ್ಯಾಯವೇ. ಕೇಳಿದ ಒಡವೆ ಇದೆ, ಬೇಕಾದ ವಸ್ತ್ರ ಆಗಿದೆ. ಯು ಶುಡ್ ಸಿ ದ ಮೆನು. ಇಂಥದ್ದಿಲ್ಲ ಅಂತಿಲ್ಲ, ಗೊತ್ತಾ? ಆದರೆ ಮನಸ್ಸಿನಲ್ಲಿ ಸಂಕೋಚ ಇದೆ. ಇದೆಲ್ಲ ಬೇಕಾಗಿರಲಿಲ್ಲ. ಈ ದುಂದು, ಈ ವೈಭವ ಮನಸ್ಸಿನಲ್ಲಿ ಗಿಲ್ಟ್ ಹುಟ್ಟಿಸ್ತಿದೆ. ಎಷ್ಟೋ ಜನಕ್ಕೆ ಒಂದು ಹೊತ್ತಿನ ಊಟ ಇಲ್ಲ. ನಾವು ಇದನ್ನೆಲ್ಲ ಹಂಚಬೇಕು, ಹೆಚ್ಚಾದನ್ನ ಹಂಚಬೇಕು, ಎರ್ಚೋದಲ್ಲ. ಆಗಲ್ಲ. ಅಪ್ಪ ಅಮ್ಮ ಒಪ್ಪಲ್ಲ. ಅಪ್ಪಂಗೆ ಅವ್ರ ಸ್ಟೇಟಸ್ ಚಿಂತೆ, ಅಮ್ಮಂಗೆ ಅವ್ರ ನೆಂಟರು ಚಿಂತೆ. ಯಾಕೆ ಪ್ರತಿಕ್ರಿಯಿಸ್ತಿಲ್ಲ? ಏನಿಲ್ಲ ಬಿಡಿ. ನಾಲ್ಗೆ ತುದಿ ಮಾತು ಮನಸ್ಸಿಂದ ಅಲ್ಲ ಅನ್ನಿಸ್ತಿದ್ಯಾ? ಇಲ್ಲಪ್ಪ. ಮತ್ ಸುಮ್ಮನಾದೆ. ಪ್ರಪಂಚದಲ್ಲಿ ಸಾಧ್ಯವಾದಾಗಲೆಲ್ಲ ಸ್ವಂತ ಲಾಭದ ಲೆಕ್ಕ ಹಾಕಿ ಅಲ್ಲಲ್ಲಿ ಅಪರಾಧದೊಂದಿಗೆ ಶಾಮೀಲಾಗಿ ಸಾಕಷ್ಟು ಗುಡ್ಡೆ ಹಾಕ್ತೀರಿ. ಇಷ್ಟೆಲ್ಲ ಆದಮೇಲೂ ನನಗಿವೆಲ್ಲ ಆಗೋಲ್ಲ, ಮುಚ್ಚಿಟ್ಟೆ ಮೆರಿತೀನಿ ಅಂತೀರಿ. ಮನಸ್ಸು ಅಲ್ಲಲ್ಲಿ ಕುಟ್ಕತ್ತೆ ನೀನು ಅಪರಾಧಿ ಅಂತ. ಅದಕ್ಕೆ ಆಗಾಗ ಗಿಲ್ಟ್ ಅಂತ ಹೇಳ್ಕೊಂಡು ತಣ್ಣಗೆ ಮುಲಾಮ್ ಹಚ್ತೀರಿ. ಈ ಅದ್ಭುತವಾದ ಮನಸ್ಥಿತಿ ನನ್ನನ್ನು ಬೆರಗುಗೊಳಿಸ್ತು. ಸುಮ್ಮನಾದೆ. ಅಪರಾಧ ನನ್ನಿಂದಾನೂ ಆಗಿದೆ ಅಂತೀಯ? ಗಿಲ್ಟ್ ಅಂತಂದ್ರಿ ನೀವು ಹೇಳಬೇಕು. ಈ ಮನೇಲಿ ನಾನು ಹುಟ್ಟಿದ್ದು, ಅಲ್ಲಿ ಅಪರಾಧನಾ? ಅದು ನಿಮ್ಮ ಅಂಕೆಯಲ್ಲಿ ಇಲ್ಲದ್ದು. ಅಪ್ಪ ಅಮ್ಮ ದುಡ್ದಿದ್ದಾರೆ, ಅದ್ರ ಮೇಲೆ ನನ್ನ ಅಂಕೆ ಎಲ್ಲಿದೆ? ಅಲ್ಲಿ ಅಪರಾಧ ಇಲ್ಲ. ಪ್ರೀತಿಸ್ದೆ, ಮದುವೆ ಆಗ್ತಾ ಇದ್ದೀನಿ, ಅದಲ್ಲ. ಮತ್ತೆ ಎಲ್ಲಿದೆ ಅಪರಾಧ? ನೀವು ಉಳ್ಳವರು, ಯಾವಾಗ ಎಷ್ಟು ಬೇಕೋ ಅಷ್ಟೇ ನೋಡ್ತೀರಿ. ಈಗ ಸಾಕು ಚರ್ಚೆ, ನನಗೆ ಕೆಲಸ ಇದೆ. ಇಲ್ಲ, ಹೇಳಿ ಹೋಗು, ಎಲ್ಲಿದೆ ಅಪರಾಧ? ಎದುರಿಗೆ ನಿಂತಿಲ್ವಾ? ಇಲ್ಲಿದೆ ಅಪರಾಧ. ಸಮಸ್ಯೆ ಇದೆ ಅಂತ ಬಂದೆ, ಮದುವೆ ಮಾಡಿಸ್ತೀನಿ ಅಂತ ಸುತ್ತಿಸಿದ್ರಿ. ಎಲ್ಲ ಕಡೆ ಅಲ್ದಾದ ಮೇಲೆ ಇಲ್ಲಿಗೆ ಬಂದು ಮುಟ್ಟಿದ್ದೀನಿ. ನನ್ನನ್ನು ಇಲ್ಲಿ ಜೀದಕ್ಕೆ ಹಾಕಿ ನೀವು ಸ್ವಂತ ಮದುವೆ ಸಂಭ್ರಮದಲ್ಲಿ ನಲಿತಿದ್ದೀರಿ. ಇಲ್ಲಿದೆ ಅಪರಾಧ. ಪ್ರಪಂಚಕ್ಕೆ ಹೇಳ್ಕೊತೀರಿ ಅಲ್ವಾ, ಅಸಹಾಯಕ ಹುಡುಗಿಗೆ ಇರೋಕ್ಕೆ ಜಾಗ ಕೊಟ್ವಿ, ಹೊಟ್ಟೆ ತುಂಬ ಊಟ, ಮೈ ತುಂಬ ಬಟ್ಟೆ ಕೊಟ್ವಿ. ಸತ್ಯ ಏನು ಹೇಳಿ? ನನ್ನನ್ನು ಮುಂದಿಟ್ಕೊಂಡು ನಿಮ್ಮಮ್ಮ ನಿಮ್ಮ ಮದುವೆ ಖರ್ಚನ್ನು ಎಳಿತಿದ್ದಾರೆ. ನನ್ನ ಬದುಕನ್ನು ಸುಟ್ಟು ನಿಮ್ಮ ಬದುಕಿಗೆ ಬೆಳಕು. ಇಲ್ಲಿದೆ ಅಪರಾಧ. ಏನಾಯ್ತು? ನನ್ನ ಮದುವೆ ವಿಷಯ ಮರ್ತೋಯ್ತು ಅಲ್ವಾ? ಇಲ್ವಾ? ಇಲ್ಲಿಲ್ವಾ ಅಪರಾಧ? ಮನಸ್ಸಿಗೆ ಅಪರಾಧ ಆಗಿರೋದು ಗೊತ್ತಿದೆ, ಅದಕ್ಕಲ್ವಾ ಗಿಲ್ಟು? ಅಪರಾಧನೇ ಅಲ್ಲ ಅನ್ನೋದಾದ್ರೆ ಗಿಲ್ಟ್ ಎಲ್ಲಿರುತ್ತೆ? ಇರಲ್ಲ.
ದಯವಿಟ್ಟು ದೊಡ್ಡಸ್ತಿಗೆ ಮಾತು ಬೇಡ. ಮನುಷ್ಯತ್ವ ಅನ್ನೋದು ಲವಲೇಶವಾದರೂ ಉಳಿದಿದ್ರೆ ನನ್ನ ಸಮಸ್ಯೆಗೆ ಉತ್ತರ ಹುಡುಕಿ ನಂತರ ನೀವು ಹೊರಡಿ. ಅದು ಇಲ್ಲ ಅನ್ನೋದಾದರೆ ನಾನು ದೇವರು ಅಂತ ಅಪ್ಕೊಂಡಿದ್ದು ಕಲ್ಲಾಯಿತು ಅಂದ್ಕೋತೀನಿ. ಹುಟ್ಟೋದು ಹೆಣ್ಣಾದರೆ ನಿಮ್ಮ ಹೆಸರಿಡ್ತೀನಿ, ನೆನಪಿನಲ್ಲಿರುತ್ತೆ. ಅಂಟೆ ಆಗಿರೋದಿಷ್ಟೇ. ನಂಜುಂಡ ಗಾಡಿನ ಗ್ಯಾರೇಜಲ್ಲಿ ಬಿಟ್ಟಿದ್ದಾನೆ. ಅಲ್ಲಿ ಕೆಲಸಕ್ಕಿದ್ದ ಒಬ್ಬ ಹುಡುಗ ಎತ್ಕೊಂಡು ಆಕ್ಸಿಡೆಂಟ್ ಮಾಡಿದ್ದಾನೆ, ಯಾರಿಗೋ ಗುದ್ದಿದ್ದಾನೆ. ಇಟ್ಸ್ ಜಸ್ಟ್ ದಟ್ ಅಮ್ಮ. ಮತ್ತಿದೇನು ಸಮಸ್ಯೆ? ಸಾಮಾನ್ಯವಾಗಿ ಆಕ್ಸಿಡೆಂಟ್ ಆದರೆ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗಿತ್ತು. ಅಯ್ಯೋ, ಆಕ್ಸಿಡೆಂಟ್ ಆಗಿದೆ ಅಂತ ನನಗೆ ಗೊತ್ತೇ ಇಲ್ಲಮ್ಮ. ಅಲ್ಲಿ ಯಾರೋ ನೋಡಿದವರು ಗಾಡಿ ನಂಬರ್ ನೋಟ್ ಮಾಡ್ಕೊಂಡಿದ್ದಾರೆ, ಅದನ್ನು ಅವ್ರಿಗೆ ಕೊಟ್ಟಿದ್ದಾರೆ. ಅವರು ಪೊಲೀಸ್ ಕಂಪ್ಲೇಂಟ್ ಮಾಡಿದ್ದಾರೆ. ಗಾಡಿ ಇರೋದು ನನ್ನ ಹೆಸರಲ್ಲಿ, ಅವ್ರು ನಿನ್ನನ್ನು ಯಾಕೆ ಹುಡುಕ್ತಿದ್ದಾರೆ? ಆ ಹುಡುಗನ್ನ ಯಾರೋ ಕೇಳಿದ್ದಾರೆ. ಅವನಿಗೆ ನಾನು ಓದ್ತಿರೋ ಕಾಲೇಜ್ ಗೊತ್ತಿದೆ, ಅವನು ಹೇಳಿರಬೇಕು. ಆಂಟಿ ಕಾಲೇಜ್ ಹತ್ರ ಬಂದು ವಿಚಾರಿಸಿದ್ರು, ಅಲ್ಲಿ ಯಾರೋ ಮನೆ ಅಡ್ರೆಸ್ ಕೊಟ್ಟಿದ್ದಾರೆ ಅಷ್ಟೇ. ಮುಂದೆ ಇದು ಸಮಸ್ಯೆ ಆಗುತ್ತೆ. ಅಂದರೆ ಆಕ್ಸಿಡೆಂಟ್ ಆದ ವ್ಯಕ್ತಿ ಹಾಸ್ಪಿಟ್ಲಲ್ಲಿ ಇದ್ದಾನಂತೆ, ಕಾಲು ಮುರಿದಿದೆಯಂತೆ ಆಂಟಿ. ಪೊಲೀಸ್ ಎನ್ಕ್ವೈರಿ ಮಾಡಿ ಕೇಸ್ ಹಾಕ್ತಾರೆ. ಹಾಸ್ಪಿಟ್ಲ್ ಖರ್ಚು ಕೇಳ್ಬೋದೇನೋ. ಅಲ್ಲಿಗೆ ಮುಗಿಯಲ್ಲ. ಹುಡುಗನಿಗೇನಾದ್ರು ಊನಾದರೆ ಕಾಂಪನ್ಸೇಷನ್ ಕೇಳ್ಬೋದು. ಗಾಡಿಗೆ ಇನ್ಶೂರೆನ್ಸ್ ಇದೆ, ಅಲ್ಲಿಂದ ಸಿಗುತ್ತಲ್ಲ ಅಲ್ವಾ? ಯಾಕೆ ಸಿಗಲ್ವಾ? ಇನ್ಶೂರೆನ್ಸ್ ಇದೆಯಲ್ಲ. ಅಮ್ಮ, ಅಲ್ಲೊಂದು ಸಮಸ್ಯೆ. ಏನು? ಯಾರಿಗೆ ಗೊತ್ತಿರತ್ತೆ ಹೇಳು ಎಷ್ಟು ಕಾನೂನು? ಅಂದರೆ ಗಾಡೀಲಿ ಸಣ್ಣ ತೊಂದರೆ, ರೆಗ್ಯುಲರ್ ಆಗಿ ರಿಪೇರಿ ಕೊಡೋ ಕಡೆನೇ ಕೊಟ್ಟೆ, ಬಂದೆ. ಸರಿ, ಅವ್ರ ಹತ್ರ ರಸೀದಿ ತಗೋಬೇಕಾಗಿತ್ತು, ನಾನು ರಸೀದಿ ತಗೊಳ್ಳಿಲ್ಲ. ಅದಕ್ಕೂ ಇದಕ್ಕೂ ಏನು ಸಂಬಂಧ? ಗಾಡಿಗೆ ಇನ್ಶೂರೆನ್ಸ್ ಕವರ್ ಇದೆಯಮ್ಮ. ಅಪಘಾತವಾದರೆ ಖರ್ಚು ಕೊಡ್ತಾರೆ, ಆದರೆ ಓಡಿಸೋರಿಗೆ ಲೈಸೆನ್ಸ್ ಇರಬೇಕು. ನಿನಗಿದೆಯಲ್ಲ. ಆ ಹುಡುಗನ ಹತ್ರ ಇರ್ಲಿಲ್ವಂತಮ್ಮ. ಗಾಡಿ ಸಣ್ಣ ರಿಪೇರಿ, ಗ್ಯಾರೇಜಿಗೆ ಬಿಟ್ಟೆ. ಅಲ್ಲಿ ಹುಡುಗರು ಗೊತ್ತು ನನಗೆ, 13-14 ವರ್ಷದ ಹುಡುಗರು ಅಲ್ಲಿ ಕೆಲಸಕ್ಕಿರೋದು. ಎಲ್ಲ ಮೈನರ್ಸೇ ಅಮ್ಮ, ಯಾರ ಹತ್ರನೂ ಲೈಸೆನ್ಸ್ ಇಲ್ಲ. ಆ ಥರದ್ದು ಒಬ್ಬ ಹುಡುಗ ತೊಗೊಂಡು ಹೋಗಿ ಆಕ್ಸಿಡೆಂಟ್ ಮಾಡಿದ್ದಾನೆ. ಈಗ ಕೋರ್ಟಲ್ಲಿ ಕೇಸ್ ಆದರೆ ನಾನು ಆಕ್ಸಿಡೆಂಟ್ ಮಾಡಿಲ್ಲ ಅಂತೀನಿ. ಯಾರು ಓಡಿಸ್ತಾ ಇದ್ದಿದ್ದು ಗಾಡಿ ಹುಡುಗಿಸಿ ಅಂತಾರೆ. ಆ ಹುಡುಗ ಬರ್ತಾನೆ, ಅವನ ಹತ್ರ ಲೈಸೆನ್ಸ್ ಇಲ್ಲ. ಅಲ್ಲಿಗೆ ಕೋರ್ಟು ಇನ್ಶೂರೆನ್ಸ್ ಹಣ ಕೊಡಲ್ಲ ಅನ್ನತ್ತೆ. ಗಾಡಿ ನನ್ನ ಹೆಸರಲ್ಲಿದೆ, ಅಲ್ಲಿಗೆ ನಾನು ಬರೆಸ್ಬೇಕು. ಈಗಿರೋ ಸಮಸ್ಯೆಗಳು ಸಾಲದ ನನಗೆ? ಗಾಡಿ ಬೇಕು, ಸಣ್ಣ ಪುಟ್ಟದ್ದಲ್ಲ, ಲಕ್ಷದ್ದೇ ಆಗ್ಬೇಕು. ಅದು 70-80ರಲ್ಲಿ ಓಡಬೇಕು. ಇಷ್ಟೆಲ್ಲ ಆಸೆ ಇರೋನು, ಎಲ್ಲ ಸೌಕರ್ಯ ಬೇಕಾದವನು ಸಂಬಂಧಪಟ್ಟ ಕಾನೂನು ತಿಳ್ಕೊಂಡಿರ್ಬೇಕಲ್ವಾ? ಆಂಟಿ, ಆಕ್ಸಿಡೆಂಟ್ ಆಗಿರೋ ನನಗೆ ಗೊತ್ತು. ನಮ್ಮ ಕಾಲೇಜಲ್ಲೇ ಲ್ಯಾಬ್ ಅಸಿಸ್ಟೆಂಟು, ಮೀಟ್ ಮಾಡಿಸ್ತೀನಿ. ಸರಿ, ಗ್ಯಾರೇಜ್ಗೆ ಹೋಗಿ ಒಂದ್ಸಲ ವಿಚಾರಿಸ್ಬೋದೇನೋ. ಗಾಡಿ ಓಡಿಸಿದ್ದು ನಮ್ಮ ಹುಡುಗ ಅಂತ ಆ ಗ್ಯಾರೇಜ್ ಒಂದು ಬರ್ಕೊಟ್ರೆ ಜವಾಬ್ದಾರಿ ನಿಮ್ದಿರಲ್ಲ. ಏನಂತೀರಾ?
50 ಲಕ್ಷಕ್ಕೆ ವ್ಯವಹಾರ ಮಾತಾಡಿದ್ರಂತೆ, ತಪ್ಪಲ್ವಾ? ತಪ್ಪು ಮೇಡಮ್. ಒಬ್ಬ ಅಸಹಾಯಕ ಹುಡುಗಿ ಬದುಕಿನ ಜೊತೆ ಆಟ ಆಡ್ತಾ ಇದ್ದೀರಲ್ಲ, ಇದು ನಿಮಗೆ ಶೋಭೆನಾ? ಅಸಹ್ಯ ಮೇಡಮ್. ಮತ್ತೆ ಯಾಕೆ ಮಾಡ್ತಾ ಇದ್ದೀರಾ? ಪರಿಸ್ಥಿತಿಯ ಲಾಭ ಪಡ್ಕೊಳ್ತಾ ಇದ್ದೀನಿ ಅಷ್ಟೇ. ಈಗ ಬೆಂಕಿ ಅಂದ್ರೇನು ನೀವು ಹೇಳಿ ಮೇಡಮ್? ಇಂಟೆಲಿಜೆಂಟ್, ನಾಲೆಜಬಲ್, ಸ್ಮಾರ್ಟ್, ನೀವು ಹೇಳಿ. ಸ್ಟುಪಿಡ್. ಇಟ್ ಈಸ್ ನಾಟ್ ಸ್ಟುಪಿಡ್. ನಾನು ಹೇಳ್ತೀನಿ ಕೇಳಿ. ಬೆಂಕಿ ಬೆಳಕು ಕೊಡತ್ತೆ, ಬೆಚ್ಚಗಿರಿಸತ್ತೆ, ಬೇಯಿಸತ್ತೆ, ನೀರಿದ್ರೆ ಸುಡತ್ತೆ. ಯಾರೋ ಅಲ್ಲಿ ಬೆಂಕಿ ಹಚ್ಚಿದ್ದಾರೆ, ನಾನು ಉಪಯೋಗಿಸ್ಕೊಳ್ತಾ ಇದ್ದೀನಿ ಬೆಳಕಿಗೆ, ಮೈ ಬೆಚ್ಚಗಿರಿಸಕ್ಕೆ, ಬೇಯಿಸಕ್ಕೆ. ತಪ್ಪ? ಅಲ್ಲಿ ಸುಡ್ತಿದ್ಯಲ್ಲ. ಇಟ್ ಇಸ್ ನಾಟ್ ಮೈ ರೆಸ್ಪಾನ್ಸಿಬಿಲಿಟಿ. ನಾನು ಹಚ್ಚಿದ್ದಲ್ಲ. ಆರ್ಸೋದು ಕರ್ತವ್ಯ ಅಲ್ವಾ? ದ್ಯಾಟ್ ಈಸ್ ಬೀಯಿಂಗ್ ಸ್ಟುಪಿಡ್. ದಡ್ಡತನದ ಪರಮಾವಧಿ. ಕಾಡು ಸುಟ್ರೆ ಅಲ್ವಾ ಊರು. ಏನ್ ಸರ್? ಶ್ರುತಿ ಪ್ಲೀಸ್, ನಾನು ಮಾತಾಡ್ತೀನಿ. ಹೇಳಿ ಸರ್, ನೀವು ಹೇಳಿ ಸರ್. ಉರಿತಿದೆ ಬೆಂಕಿ, ನಾವ್ಯಾಕೆ ಸರ್ ಆರಿಸೋಣ? ಅನುಭವದ ಮಾತು ಹೇಳಿ ಸರ್. ಸುಡ್ತಿದೆ, ನಾವು ನಮಗೆ ಬೇಕಾದ್ದು ಬೇಯಿಸ್ಕೊಳ್ಬೇಕು. ಅದಲ್ವಾ ಸರ್ ಬುದ್ಧಿವಂತಿಕೆ? ಹಳೇದೊಂದು ಕೋಟ್ ಮೇಡಮ್, ಮ್ಯಾಚ್ ಆಗ್ತಿರ್ಲಿಲ್ಲ ಪ್ಯಾಂಟ್, ಹಾಗೆ ಬಂದಿದ್ದು ನಿಮ್ಮ ಡ್ಯಾಡಿ ಇಲ್ವಾ ಸರ್? ಪಕ್ಕದಲ್ಲಿ ನಿಮ್ಮ ಮಮ್ಮಿ, ಸೇಮ್ ಟು ಸೇಮ್ ಹಾಗೆ ಇಲ್ವಾ ಸರ್? ಈಗ 10 ಕೋಟಿ ಮೇಲ್ ಬಾಳ್ತಾರೆ. ಹೇಗೆ? ನಾವು ಅಪರಾಧಗಳನ್ನು ಗುರುತಿಸಿ ತನಿಖೆ ಮಾಡಿ ಅಪರಾಧಿಗಳನ್ನು ಹಿಡಿದಾಕ್ತಿದ್ವಿ, ಬೆಂಕಿ ಹಚ್ತಿದ್ವಿ. ಇವರು ಅವರ ವಕೀಲಿ ವಹಿಸಿ ಬೇಕಾದ್ದು ಬೇಕಷ್ಟು ಬೇಯಿಸ್ಕೊಳ್ತಿದ್ರು ಅಲ್ವಾ ಸರ್? ಸಣ್ಣದೊಂದು ಅವಕಾಶ ಸಿಕ್ಕಿದೆ ಸರ್ ಬದುಕಲ್ಲಿ, ದೊಡ್ಡದೊಂದು ಗಂಟು ಮಾಡ್ಕೊಂಡ್ಬಿಡ್ತೀನಿ. ದಯವಿಟ್ಟು ಸರ್ ಇಂಟರ್ಫಿಯರ್ ಆಗಬೇಡಿ ಪ್ಲೀಸ್, ಬಿಟ್ಬಿಡಿ. ಹಾ, ಬರಲಾ? ಥ್ಯಾಂಕ್ ಯು ಫಾರ್ ದ ಕಾಫಿ ಮೇಡಮ್. ಶುರುವಾಗಿದ್ದು ವಿಶ್ವಾಸ್ ಮತ್ತು ಈ ಹುಡುಗಿ ಅಲ್ಲಿಂದ ಅಲ್ವಾ? ಹೌದು ಸರ್. ಮೊದಲು ದುಡ್ಡು ಕೊಡ್ತೀನಿ ಅಂದರು, ಆಮೇಲೆ ಹಣ ಕೊಡಲಿಲ್ಲ. ಅವ್ರ ಹಣ ಸರ್ ಡಿಸಿಷನ್ ತಗೊಂಡ್ರು. ಈಗ ಹಣ ಕೊಡ್ತಾರೆ. ಕಮ್ಮಿಗೆ ಒಪ್ಕೊಂಡಿದ್ದೆ ಸರ್, ಇಷ್ಟಿದೆ ಅಂತ ಗೊತ್ತಿರಲಿಲ್ಲ ನನಗೆ. ಮದುವೆನೂ ಮಾಡ್ತಾರೆ. ಪುಣ್ಯ ಬರುತ್ತೆ ಸರ್, ಮಾಡಲಿ. ಯಾಕೆ ಕೊಲೆ ಕೇಸು? ಕಬ್ಬು ಸರ್ ಬಲ್ತಿದೆ, ರಸಭರಿತವಾಗಿದೆ. ಹ್ಯಾಕ್ ತೆಗಿಬೇಕು ಹೇಳಿ? ಮೊದಲಿಗೆ ಸುಮ್ಮನೆ ಹಿಂಡುದ್ವೋ ಇಲ್ವೋ ಹಾಗನ್ನಿಸ್ಬೇಕು. ಅನಾಯಾಸವಾಗಿ ಎಷ್ಟು ಬರುತ್ತೋ ಅಷ್ಟು. ಆಮೇಲೆ 1 ಮಡಿಕೆ, ಮತ್ತೆರಡು, ಮತ್ತೆ ಹಾಕಬೇಕು ಗಾಣಕ್ಕೆ. ಕೊನೆಯ ತೊಟ್ಟಿನ ರಸ ಬರೋವರೆಗೂ ಮತ್ತೆ ಹೇರಬೇಕು ಒತ್ತಡ. ಸತ್ಯ ಹೇಳ ಸರ್, ಮೊದಲು ಕಾಸು ಸಾಕು ಅನ್ನಿಸ್ತು, ಸೆಟ್ಲ್ ಮಾಡೋಣ ಅಂತಿದ್ದೆ. ಆದರೆ ಹೆಂಗಸು ಅಹಂಕಾರ ತೋರಿಸಿದ್ಲು. ನನಗೀಗ ಅನ್ನಿಸ್ತಿದೆ, ದಡ್ಡಿ ಹೆಂಗಸು, ಊರು ತುಂಬ ಶತ್ರುಗಳು, ಕಣ್ಣು ಕುಕ್ಕುವಷ್ಟು ಆಸ್ತಿ ಇದೆ, ಕುತ್ತಿಗೆ ತಂದ್ರೆ ಪಾಲೆ ಕೊಟ್ಟು ಪಟ್ಟದಲ್ಲಿ ಕೂರಿಸ್ತಾಳೆ. ಕೆಲಸ ಬಿಟ್ಬಿಡ್ತೀನಿ ಸರ್. ನೋ ಯೂನಿಫಾರ್ಮ್, ನೋ ಕ್ರೈಮ್. ಹೆಂಡತಿ ಖುಷ್, ನಾನ್ ಖುಷ್, ಮಕ್ಕಳು ಖುಷ್. ಏನ್ ಸರ್, ಹೇಗಿದೆ ಐಡಿಯಾ? ದಡ್ಡಿ ಸರ್, ಸಂಸ್ಥೆ ನಡ್ಸಕ್ ಬರಲ್ಲ, ನಾನು ಬೆಟರ್ ಆಗಿ ನಡೆಸ್ತೀನಿ ಸರ್. ಏನಂತೀರಾ? ಬರ್ಲಾ? ಟೆಕ್ನಿಕಲ್ ಪ್ರಾಬ್ಲಮ್ ಇದ್ರೆ ನಿಮ್ಮ ಹತ್ರನೇ ಬರ್ತೀನಿ. ನಿಮ್ಗೇನು ಅನ್ಸೋದೇ ಇಲ್ವಾ? ಎಲ್ಲಿಂದನೋ ಕೇಳಿಸ್ತಾ ಇದೆ ವಾಯ್ಸ್ ಆಫ್ ಆಪರೇಷನ್. ನೀನಾ ಕೇಳಿದ್ದು? ಏನು ಅನ್ನಿಸ್ಬೇಕು? ನನಗೆ ಯಾಕೆ ಅನ್ನಿಸ್ಬೇಕು? ನೀನು ನನಗೆ ಯಾರು? ನಿನ್ನ ಸುಖ ಅವಶ್ಯಕತೆಗೆ ನೀ ಸ್ಪಂದಿಸಿದೆ, ನಂದಕ್ಕೆ ನಾನು. ಅವರವರ ಬದುಕಿಗೆ ಅವರವರೇ ಜವಾಬ್ದಾರರು ಅಲ್ವಾ? ಏನ್ ಸರ್, ಬರ್ಲಾ ವಾಯ್ಸ್ ಆಫ್ ಆಪರೇಷನ್?
ಸುನಂದಮ್ಮ ನೇತ್ ಹಾಕಿದ್ರೆ ಮುಗಿಯುತ್ತಾ? ವಿಶ್ವಾಸಗಲ್ವಾ ಹಕ್ಕು ಹೋಗೋದು? ಏನಂದ್ರೆ? ಸಂಸ್ಥೆ ಕೈಗೆ ತಗೋತೀನಿ ಅಂತೀರಿ, ಎಲ್ಲಾಗುತ್ತೆ? ಸುನಂದಮ್ಮ ಕೊಲೆ ಕೇಸಲ್ಲಿ ಸಿಕ್ಕಾಕೊಂಡ್ರೆ ಅವರಿಗೆ ಶಿಕ್ಷೆ ಆಗುತ್ತೆ ಸರಿ, ಆದರೆ ಎಲ್ಲ ಆಸ್ತಿ ವಿಶ್ವಾಸ ಹೋಗುತ್ತೆ. ಬ್ರಿಲಿಯಂಟ್ ಸರ್. ಮುಂದಕ್ಕೆ ನಮಗೆ ಅಡ್ವೈಸ್ ನಿಮ್ದೆ. ನೇತ್ ಹಾಕಬೇಕು ಅಂತಿದ್ರೆ ಅಮ್ಮ ಮಗ ಇಬ್ಬರನ್ನು ನೇತ್ ಹಾಕಬೇಕು. ಬ್ರಿಲಿಯಂಟ್ ಸರ್. ಬರ್ಲಾ ಮೇಡಮ್, ಬರ್ಲಾ? ವಾಯ್ಸ್ ಆಫ್ ಆಪರೇಷನ್ ಜೈಲಲ್ಲಿ ಮದುವೆ ಮಾಡಿಸ್ತೀನಿ. ಹಾ, ಬ್ರದರು ರೆಗ್ಯುಲರ್ ಆಗಿ ಇಲ್ಲಿಗೆ ಬರೋದು ನಿಜ, ಗಾಡಿ ಬಿಡೋದು ನಿಜ. ಕೆಲಸದ ಹುಡುಗ ತಗೊಂಡೋಗಿ ಆಕ್ಸಿಡೆಂಟ್ ಮಾಡವನೇ, ಅದು ನಿಜ. ಅವನು ಬಂದು ಹೇಳ್ದ, ನಾನು ಹೇಳಿದೆ ಅವನಿಗೆ ಓನರ್ಗೆ ಹೋಗಿ ಹೇಳು ಅಂತ. ನಿಮ್ಗೆ ಹೇಳಲಿಲ್ವ ಅವನು? ಇಲ್ಲ. ಯೂಸ್ಲೆಸ್ ಫೆಲೋ, ಜವಾಬ್ದಾರಿನೇ ಇಲ್ಲ. ಅವನು ಬಂದು ನಿಮ್ಗೆ ಹೇಳಿ ನೀವೊಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರೆ ಎಲ್ಲ ಮುಗ್ದೋಗಿರೋದು. ಈಗೇನು ಒಂದು ಟೀ ತರಿಸ್ಲಾ? ರೀ, ಇಲ್ಲಿ ನಮ್ಮ ಪ್ರಾಣ ಹೋಗ್ತಾ ಟೀ ಅಂತೀರಲ್ರಿ. ಕಿರ್ಚಬೇಡಿ ಬ್ರದರ್, 100 ಜನ ಬರ್ತಾರೆ ಗಿರಾಕಿಗಳಿಲ್ಲಿ. ಅವ್ರು ನನ್ನ ಬಗ್ಗೆ ಏನು ಅನ್ಕೋತಾರೆ? ನಮ್ಮ ಪ್ರಾಣ ಹೋಗ್ತಿದೆ ಇಲ್ಲಿ. ಅದಕ್ಕೆ ಗಾಡಿ ರಿಪೇರಿಗೆ ಬಿಟ್ಟಿದ್ದೀರಾ, ಹುಡುಗ ಟ್ರೈಲ್ಗೆ ಅಂತ ತಗೊಂಡೋದ, ಗುದ್ದದ, ಆಕ್ಸಿಡೆಂಟ್ ಮಾಡ್ದ. ಅದಕ್ಕೇನು ಮಾಡೋಕ್ಕಾಗ್ತದೆ? ಈಗ ಹೇಳಿ ಮೇಡಮ್ ನೀವು. ಅವರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕರೆಕ್ಟು. ಕಾಂಪನ್ಸೇಷನ್ಗೆ ಕೋರ್ಟ್ಗೆ ಹೋಗ್ತಾರೆ. ಸರಿನೇ. ಆಸ್ಪತ್ರೆ ಖರ್ಚು ಕೇಳ್ಬೋದು. ಮನುಷ್ಯನ್ಗೆ ಊನ ಅಂತಾದ್ರೆ ಅದಕ್ಕೂ ಕೇಳ್ಬೋದು. ಅಯ್ಯೋ, ಇನ್ಶೂರೆನ್ಸ್ನವ್ರು ಕೊಡ್ತಾರಲ್ಲ, ಬಿಡಿ ಮೇಡಮ್. ಅದಕ್ಕೆ ಕಂಪ್ಲೇಂಟ್ ಆಗ್ಬೇಕಲ್ವಾ? ಅವ್ರು ಕೊಟ್ಟಿದಾರಲ್ಲ, ನಾವು ಕೊಟ್ಟಿಲ್ವಲ್ಲ. ಮಿಸ್ಟೇಕು ಮೇಡಮ್. ಹುಡುಗ ಬ್ರದರ್ಗೆ ಬಂದು ಹೇಳ್ಬೇಕಾಗಿತ್ತು, ಬ್ರದರು ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗಿತ್ತು. ಮಿಸ್ಟೇಕ್ ಆಗಿದೆ ಮೇಡಮ್. ಇದು ಭಾಳ ಪ್ರಾಬ್ಲಮ್. ಸಣ್ಣದೊಂದು ಸಹಾಯ ಸಾಧ್ಯನಾ? ಏನು ಹೇಳಿ ಮೇಡಮ್? ನನ್ನ ಮಗ ಇಲ್ಲಿ ಗಾಡಿ ಬಿಟ್ಟಿದ್ದು ಸತ್ಯ ಅಲ್ವಾ? 100%. ಬರೆದು ಕೊಡ್ತೀರಾ? ಅಂದ್ರೆ ಸತ್ಯ ಬರೆದು ಕೊಡ್ತೀರಾ? ಗಾಡಿ ರಿಪೇರಿಗೆ ಬಂದಿತ್ತು, ಇಲ್ಲಿ ಬಿಟ್ಟಿದ್ದ, ಇಲ್ಲಿ ಹುಡುಗ ಅದನ್ನ ತಗೊಂಡು ಹೋಗಿದ್ದ ಅಂತ. ಕಷ್ಟ ಆಗುತ್ತೆ ಮೇಡಮ್. ಈಗ ಜವಾಬ್ದಾರಿ ನಿಮ್ಮ ಕುತ್ತಿಗೆ ಮೇಲಿದೆ, ಅದನ್ನು ನನ್ನ ಕುತ್ತಿಗೆ ಮೇಲೆ ಹೇಳ್ಕೊಂಡಂಗಾಗುತ್ತಲ್ಲ ಮೇಡಮ್. ಫುಲ್ ಮಂತ್ ದುಡಿದ್ರೆ 30,000 ದಾಟಲ್ಲ ಮೇಡಮ್ ನಮ್ಮ ಇನ್ಕಮ್ಮು. ಅಂತ ಅದರಲ್ಲಿ ನನ್ನನ್ನು ಕಾಂಪನ್ಸೇಷನ್ ಕೊಡು ಅಂದರೆ ಎಲ್ಲಿಂದ ಕೊಡಲಿ ಮೇಡಮ್? ಕಷ್ಟ ಆಗುತ್ತೆ ಮೇಡಮ್. ಸಾರಿ. ಈಗ ಹುಡುಗ ಇಲ್ರಿ? ಇಲ್ಲಿಲ್ಲ. ಅಂದರೆ ಪೊಲೀಸ್ ಕೇಸ್ ಆಯಿತು ಅಂತ ಇಲ್ಲಿದ್ರೆ ಕಷ್ಟ ಆಗುತ್ತೆ. ನೀವು ಬರ್ತೀರಾ, ವಿಚಾರಿಸ್ತೀರಾ, ಅವನೇನಾಯಿತು ಅಂತ ಹೇಳ್ತಾನೆ. ಅವನಿಗೆ ಲೈಸೆನ್ಸ್ ಬೇರೆ ಇಲ್ಲ, ಅದೊಂದು ತಪ್ಪು. ಅವ್ನಿಗೆ 14 ವರ್ಷ ಆಗಿರಲಿಲ್ಲ ಮೇಡಮ್, ಕೆಲಸಕ್ಕೆ ಇಟ್ಕೊಳ್ಳೋಂಗಿಲ್ಲ, ಅದು ಒಂದು ತಪ್ಪು. ಅದಕ್ಕೆ ನಾನೇ ಹೇಳಿದೆ, ಈ ಊರಲ್ಲಿ ಇರಬೇಡ, ಊರಿಗೆ ಹೋಗು ಅಂತ. ಹೋದ. ಅವನ ಅಡ್ರೆಸ್ ಕೊಡ್ರಿ. ಅದನ್ನ ನಾವ್ಯಾಕೆ ಇಟ್ಕೊಳ್ಳೋಣ ಸರ್? ಇಟ್ಕೊಂಡ್ರು ನಿಮ್ಗೆ ಯಾಕೆ ಕೊಡೋಣ ಬ್ರದರು? ನೀವು ಅವ್ನು ಹುಡುಕಿಸ್ತೀರಾ, ಅವ್ನು ನನ್ನನ್ನು ತೋರಿಸ್ತಾನ? ಪ್ರಾಬ್ಲಮ್ ನನಗಲ್ವಾ? ಅವನ ಅಡ್ರೆಸ್ಸು ಇಲ್ಲ. ಇದು ನಿಮ್ಮ ನ್ಯಾಯನೇನ್ರಿ? ನ್ಯಾಯ ಅಲ್ಲ ಬ್ರದರ್, ಅದು ಗೊತ್ತು. ಆದ್ರೇನು ಮಾಡೋಣ? ನ್ಯಾಯ ಅಂತ ನಿಮ್ಮ ಸಮಸ್ಯೆನ ನನ್ನ ಕುತ್ತಿಗೆ ಸುತ್ಕೊಳ್ಳ? ಮೇಡಮ್, ಮಕ್ಕಳಿಗೆ ಜವಾಬ್ದಾರಿ ಕಮ್ಮಿ, ಅವ್ರಿಗೆ ಗಾಡಿ ತೆಗೆದುಕೊಡ್ಬಾರ್ದು. ಅವ್ರು ಕಾನೂನು ತಿಳ್ಕೊಳಕ್ಕಿಲ್ಲ, ಹಿಂಗೆ ಮಾಡ್ಕೋತಾರೆ. ಕಷ್ಟ ಆಗಲ್ವಾ ಬ್ರದರ್? ಇನ್ಮೇಲೆ ಯಾವತ್ತೇ ಗ್ಯಾರೇಜಿಗೆ ಗಾಡಿ ಬಿಟ್ಟರು ಒಂದು ರಸೀದಿ ತಗೊಳ್ಳಿ, ಆಯ್ತಾ? ನಮಸ್ಕಾರ ಮೇಡಮ್. ಚೋಟು, 15ನೇ ನಂಬರ್ ಸ್ಪ್ಯಾನರ್ ತಗೊಳ್ಳೋ.